ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀವಿ. ವಿಚಾರ ಏನಪ್ಪ ಅಂತಂದರೆ, ನಮ್ಮ ರೈಡ್ ಬಿ ಎನ್ ಬಿ ಒಳಗೆ ಲಾಗಿನ್ಸ್ ಮಾಡೋದಕ್ಕೆ ಸ್ವಲ್ಪ ಟೆಕ್ನಿಕಲ್ ಬಗ್ಗೆ ಕೆಲವರಿಗೆ ಇನ್ಫಾರ್ಮೇಷನ್ ಬಗ್ಗೆ ಕೇಳ್ತಾಯಿದ್ರು. ಅವ್ರಿಗೋಸ್ಕರ ಈ ಒಂದು ಆ್ಯಕ್ಚುಲಿ ವಿಡಿಯೋವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಫಸ್ಟ್ ಆಫ್ ಆಲು ನಾವು ಹೆಂಗೆ ನಾವು ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನೀವು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಯಾವುದೇ ಆಗಲಿ ವೆಬ್ ವ್ಯಾಲೆಟ್ ಬೇಕಾಗುತ್ತೆ, ಮತ್ತು ಡಿಸೆಂಟ್ರಲೈಸ್ ವ್ಯಾಲೆಟ್ಸ್ಗಳು ನಿಮ್ಗೆ ಬೇಕಾಗುತ್ತೆ. ಅದರೊಳಗೆ ವೆರಿ ಇಂಪಾರ್ಟೆಂಟು ಡಿಸೆಂಟ್ರಲೈಸ್ ವ್ಯಾಲೆಟು, ಟೋಕನ್ ಪಾಕೆಟ್ ಇದೆ, ಮೆಟಾಮಾಸ್ಕ್ ಇದೆ, ಮತ್ತು ಸೇಫಾಲ್ ಇದೆ. ಎನಿ ಒನ್ ನಿಮ್ಗೆ ಯಾವುದು ಈಸಿ ಇದೆ ಅದನ್ನು ಮಾಡ್ಬೋದು. ಆ್ಯಕ್ಚುಲಿ ಬಂದ್ಬಿಟ್ಟು ನಾವು ರೈಡ್ ಬಿ ಎನ್ ಬಿ ಒಳಗೆ ಆಲ್ಮೋಸ್ಟ್ ಎಲ್ಲರಿಗೂ ಇದ್ರ ಬಗ್ಗೆ ಯಾವುದು ಸೇಫಾಲ್ ಬಗ್ಗೆ ಸುಮಾರು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀವಿ. ಅದಕ್ಕೋಸ್ಕರ ಸೇಫಾಲ್ ಬಗ್ಗೆ ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋದಲ್ಲಿ. ಡೇ ಫ್ರೆಂಡ್ಸ್, ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ ಅಂತ ಇರುತ್ತೆ. ಪ್ಲೇಸ್ಟೋರ್ಗೆ ಹೋಗಿ, ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಜಸ್ಟ್ ನೀವು ಟೈಪ್ ಮಾಡಬೇಕಿಲ್ಲ. ಏನಂತ ಅಂದರೆ ಸರ್ಚ್ ಬಟನ್ ಇರುತ್ತೆ. ಸರ್ಚಲ್ಲಿ ಹೋಗ್ಬಿಟ್ಟು ಒಂದು ನಿಮಿಷ, ಸರ್ಚಲ್ಲಿ ಹೋಗ್ಬಿಟ್ಟು ಸೇಫಾಲ್ SAFEPAL ಸೇಫಾಲ್ ಅಂತ ಟೈಪ್ ಮಾಡಿದ ತಕ್ಷಣ ನೋಡಿ ಫ್ರೆಂಡ್ಸ್, ಸೆಕೆಂಡ್ ಒನ್ ಇದೆ ನೋಡಿ, ಸೇಫಾಲ್ ಕ್ರಿಪ್ಟೋ ವ್ಯಾಲೆಟ್ ಅಂತ ಇದೆ, BTC ಅಂತ. ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ಸ್ಟಾಲ್ ಆಗ್ತಾ ಇದೆ. ಏಕೆಂದರೆ ಸೇಫಾಲಿಂದ ಮಾಡೋದ್ರಿಂದ ನಿಮಗೆ ಸೆಕ್ಯೂರ್ ಇದೆ, ಮತ್ತು 6 ಡಿಜಿಟ್ ಕೀನು ಕೂಡ ನೀವು ತುಂಬಾ ಸೆಕ್ಯೂರ್ ಇರತಕ್ಕಂಥ ಒಂದು ಆ್ಯಪ್ ಇದಾಗಿದೆ. ಅದಕ್ಕೋಸ್ಕರ ನಿಮಗೆ ಸೇಫಾಲ್ ನೋಡಿ ಫ್ರೆಂಡ್ಸ್ ಇನ್ಸ್ಟಾಲ್ ಆಗ್ತಾ ಇದೆ. ಸೇಫಾಲ್ ಇನ್ಸ್ಟಾಲ್ ಆದ ತಕ್ಷಣ ನೀವು ಓಪನ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಓಪನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕ್ರಿಯೇಟ್ ನ್ಯೂ ವ್ಯಾಲೆಟ್ ಅಂತ ಬರುತ್ತೆ. ಕ್ರಿಯೇಟ್ ನ್ಯೂ ವ್ಯಾಲೆಟ್ನ ಕ್ಲಿಕ್ ಮಾಡಿ. ನಿಮಗೆ ಕ್ರಿಯೇಟ್ 6 ಡಿಜಿಟ್ ಪಾಸ್ವರ್ಡ್ ಅಂತ ಕೇಳುತ್ತೆ ಫ್ರೆಂಡ್ಸ್. ಈ ಒಂದು 6 ಡಿಜಿಟನ್ನು ಯಾವುದೇ ಕಾರಣಕ್ಕೂ ನೀವು ಮರಿಬಾರ್ದು. ಯಾಕೆಂದರೆ ನಿಮ್ಮ ಹತ್ರ ಈ 6 ಡಿಜಿಟನ್ನು ನಿಮ್ಮ ಡೈರಿ ಒಳಗೆ ನೋಟ್ ಮಾಡಿ ಪೆನ್ನಲ್ಲಿ ಬರೆದಿಟ್ಕೊಳ್ಳಿ, ಮತ್ತು ನಿಮ್ಮ ಮನೆಯವರಿಗೂ ಹೇಳಿಡಿ. ಯಾಕೆಂತಂದರೆ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಈ ಒಂದು 6 ಕೀಸ್ ಇದೆ. ಈ ಒಂದು 6 ಕೀನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಜಸ್ಟ್ ನಿಮಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ನಾನು ಒಂದು 1 2 3 4 5 6 ಅಂತ ಒಂದು 6 ಡಿಜಿಟ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. 1 2 3 4 5 6 ಅಂತ 3 ಕನ್ಫರ್ಮ್ ಅಂತ ಕೇಳ್ತಾ ಇದೆ. ಕನ್ಫರ್ಮ್ ಅಂತ ಹೇಳಿದಾಗ ಸೇಮ್ ನೀವೇನಾದ್ರು 6 ಡಿಜಿಟ್ನ ಕ್ರಿಯೇಟ್ ಮಾಡಿದ್ರೆ ಅದನ್ನು ಕನ್ಫರ್ಮ್ ಕೇಳ್ತಾ ಇದೆ. ಸೇಮ್ ನಂಬರ್ನ ಹಾಕಿ 1 2 3 4 5 6. ಈಗ ನೀವೇನನ್ನ ಬೈ ಚಾನ್ಸು ಇಲ್ಲಿ ಸುಮಾರು ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ. ಈ ಥರ ಬಂದಾಗ ನೀವು ಫಿಂಗರ್ ಪ್ರಿಂಟ್ ಇಟ್ಟಿರ್ತೀರಾ, ಮರ್ತೋಗಿಟ್ಟಿರ್ತೀರ. ಆದರೆ ಫಿಂಗರ್ ಪ್ರಿಂಟ್ ಇದ್ದರೆ ಫಿಂಗರ್ ಪ್ರಿಂಟನ್ನು ನೀವು ಕೊಡಿ. ಸಪೋಸ್ ನಿಮ್ಮ ಹತ್ರ ಫಿಂಗರ್ ಪ್ರಿಂಟ್ ಇಲ್ಲ ಅಂದರೆ ಕ್ಯಾನ್ಸಲ್ ಅಂತ ಇದೆ ನೋಡಿ, ಆ ಕ್ಯಾನ್ಸಲ್ನ ಬಟನ್ನ ನೀವು ಕೊಟ್ಟಿದ ತಕ್ಷಣ ಸ್ಕಿಪ್ ಅಂತ ಬರುತ್ತೆ ನೋಡಿ. ಸ್ಕಿಪ್ ಆಗಿ ನೀವು ಸ್ಕಿಪ್ ಆದ ತಕ್ಷಣ ನಿಮಗೆ ವ್ಯಾಲೆಟ್ ಕ್ರಿಯೇಟ್ ಆಗ್ತಾ ಇದೆ ನೋಡಿ. ಡಿಯರ್ ಫ್ರೆಂಡ್ಸ್, ಯುವರ್ ವ್ಯಾಲೆಟ್ ಈಸ್ ರೆಡಿ. ನಿಮ್ಮ ವ್ಯಾಲೆಟು ರೆಡಿಯಾಗಿದೆ. ಬಟ್ ಆದರೆ ನಿಮ್ಮ ವ್ಯಾಲೆಟ್ ಒಳಗೆ ರೆಡಿಯಾಗಿದೆ. ನೀವೇನ ಬೈ ಚಾನ್ಸ್ ಇದರೊಳಗೆ ನಮ್ಮ ಒಂದು ರೈಡ್ ಬಿ ಎನ್ ಬಿ ಲಿಂಕನ್ನು ನೀವು ಮಾಡಿಕೊಂಡು ID ಮಾಡ್ಕೋಬೇಕು ಅಂದರೆ ಬ್ಯಾಕಪ್ ಕೇಳುತ್ತೆ. ಬ್ಯಾಕಪ್ ನಾವು ಅಂತಂದರೆ ಫಾರ್ ಎಕ್ಸಾಂಪಲ್ 12 ಕೀ ಬರುತ್ತೆ ಡಿಯರ್ ಫ್ರೆಂಡ್ಸ್. ಆ 12 ಕೀಯನ್ನು ಕೂಡ ನೀವು ನೋಟ್ ಮಾಡಿ ಇಟ್ಕೋಬೇಕು. ನೀವು 12 ಕೀಯನ್ನು ನೋಟ್ ಮಾಡಿ ಇಟ್ಕೊಂಡ್ರೆ ಖಂಡಿತ ನಿಮ್ಗೆ ಓಪನ್ ಆಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಈಗ ಡಿಯರ್ ಫ್ರೆಂಡ್ಸ್ ಬ್ಯಾಕಪ್ ತೊಗೊಳ್ತೀನಿ ನೋಡಿ, ಯಾವ ಥರ ತೊಗೊಳ್ಳೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟು ಬ್ಯಾಕಪ್ ಅಂತ ಹೋಗಿ, ಇಲ್ಲಿ ಬ್ಯಾಕಪ್ ಮ್ಯಾನ್ಯುಯಲ್ ಇದೆ, ಮತ್ತು ಬ್ಯಾಕಪ್ ಗೂಗಲ್ ಡ್ರೈವ್ ಇದೆ. ಯಾರನ್ನ ನಿಮ್ಮ ಜಿಮೇಲ್ ಏನೋ ಯೂಸ್ ಮಾಡ್ತಿದ್ರೆ ನೀವು ಗೂಗಲ್ಗೆ ಹೋಗಿ ಸೇವ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಮ್ಯಾನ್ಯುಯಲ್ ಬ್ಯಾಕಪ್ ಕೂಡ ತೊಗೋಬೋದು. ಮ್ಯಾನ್ಯುಯಲ್ ಬ್ಯಾಕಪ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಇಂಪಾರ್ಟೆಂಟ್ ಕೀಸ್, ಅಂದರೆ ಇದು ಎಷ್ಟು ಸೆಕ್ಯೂರಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಪೂರ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆ ಇನ್ಫಾರ್ಮೇಷನ್ನ ಒಂದೊಂದಾಗಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಬೇಕಾದ್ರೆ ನೀವು ಫ್ರೀ ಇದ್ದಾಗ ಇದನ್ನು ಓದ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್ ಅಂತ ನೀವು ಕೊಟ್ಟಿದ್ದೆ ಆದರೆ ಒಂದು 6 ಕೀ ಕೇಳುತ್ತೆ. ಸೇಮ್ ಅಲ್ಲಿ ನೀವೇನು ಓಪನ್ ಮಾಡಬೇಕಾದ್ರೆ ಸೇಫಲ್ಲಿ ಓಪನ್ ಮಾಡಿ 6 ಡಿಜಿಟ್ಸ್ ಏನು ಕ್ರಿಯೇಟ್ ಮಾಡಿರ್ತೀರ ಅದೇ ಡಿಜಿಟನ್ನು ಸೇಮ್ ಪಾಸ್ವರ್ಡನ್ನು ಇಲ್ಲಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ನಾನು 1 2 3 4 5 6 ಅಂತ ಕೊಟ್ಟಿದ್ದೀನಿ ಜಸ್ಟ್ ನಿಮ್ಗೆ ತೋರಿಸೋದಕ್ಕೆ. ಡಿಯರ್ ಫ್ರೆಂಡ್ಸ್, ಇಲ್ಲಿ ನೋಡಿ ಶೋ ಆಗ್ತಾ ಇದೆ. ಇಲ್ಲೇನಿದೆ ಒಂದು 12 ಕೀಸ್ ಬರುತ್ತೆ. 12 ಕೀ ವೆರಿ ಇಂಪಾರ್ಟೆಂಟು. ನಿಮ್ಮ ಡೈರಿ ಒಳಗೆ ನೋಟ್ ಮಾಡಿ ಇಟ್ಕೊಳ್ಳಿ. ಮೊಬೈಲಲ್ಲಿ ಫೋಟೋ ತೊಗೊಳ್ಳೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಮಿಸ್ ಆಯಿತು ಅಂದರೆ ನಿಮ್ಗೆ ಸಿಗೋಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳೋದು, ಸ್ಕ್ರೀನ್ಶಾಟ್ ಎಲ್ಲ ಬರೋದೇ ಇಲ್ಲ. ಇಲ್ಲಿ ಸ್ಕ್ರೀನ್ಶಾಟ್ ಆ್ಯಕ್ಚುಲಿ ಬರೋದೇ ಇಲ್ಲ. ಸ್ಕ್ರೀನ್ಶಾಟ್ ಬರೋಲ್ಲ. ದಯವಿಟ್ಟು ನೀವೇನು ಮಾಡಬೇಕು ಅಂದರೆ, ಸಾರಿ ಒಂದು ಫೋನ್ ಬಂತು. ಈ 12 ಕೀಯನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ನಾನು ಆ್ಯಕ್ಚುಲಿ ಅಟ್ ಪ್ರೆಸೆಂಟ್ಗೋಸ್ಕರ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ನಾನು ಜಸ್ಟ್ ಒಂದು ಮೊಬೈಲಲ್ಲಿ ಫೋಟೋ ತೊಗೊಳ್ತಾ ಇದ್ದೀನಿ. ನೀವು ಫೋಟೋ ತೊಗೊಳಕ್ಕೆ ಹೋಗಬೇಡಿ. ಡೈರಿ ಪೆನ್ ತೊಗೊಂಡು ಬರೆದಿಡಿ ಫ್ರೆಂಡ್ಸ್. ಬರೆದಿಟ್ಟ ಮೇಲೆ ನಿಮಗೆ ಇಲ್ಲಿ ಡಿಯರ್ ಫ್ರೆಂಡ್ಸ್ ಕೆಳಗಡೆ ನೆಕ್ಸ್ಟ್ ಅಂತ ಕೇಳ್ತಾ ಇದೆ. ಆ ನೆಕ್ಸ್ಟ್ ಅನ್ನೋದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕೀಸ್ ಓಪನ್ ಆಗುತ್ತೆ. ಮೇಲೆ ಖಾಲಿ ಇದೆ, ಎಂಟಿ ಇದೆ. ಕೆಳಗಡೆ ನಿಮ್ಮ ಪಾಸ್ವರ್ಡ್ಸ್ ಇದೆ.
ಆ ಪಾಸ್ವರ್ಡ್ಸನ್ನು ಸೀರಿಯಲ್ಲಾಗಿ ನೀವು ಹಾಕಬೇಕು. ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ಪಬ್ಲಿಕ್ ಅಂತ ಇದೆ, ನಾನು ಪಬ್ಲಿಕ್ನ ಕ್ಲಿಕ್ ಮಾಡಿದ್ದೀನಿ. ಎರಡನೇದು ಕಂಫರ್ಟ್ ಅಂತ ಇದೆ, ಕಂಫರ್ಟ್ನ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಮೂರನೇದು ಓನ್ಲಿ ಅಂತ ಇದೆ, ಆ ಓನ್ಲಿನ ಕ್ಲಿಕ್ ಮಾಡ್ತಾಯಿದ್ದೀನಿ. ನಾಲ್ಕನೇದು ಪಾರ್ಟಿಷನ್ ಅಂತ ಇದೆ, ಪಾರ್ಟಿಷನ್ನ ಕ್ಲಿಕ್ ಮಾಡ್ತಾಯಿದ್ದೀನಿ. ಐದನೇದು ಓಪೋಸ್ ಇದೆ, ಓಪೋಸ್ನ ಕ್ಲಿಕ್ ಮಾಡ್ತಾಯಿದ್ದೀನಿ. ಅದೇ ಥರ ಆ್ಯಪ್ ಫುಲ್ ಇದೆ, ಆ್ಯಪ್ ಫುಲ್ಲನ್ನು ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಅದೇ ಥರ ಕ್ಲೈಮ್ ಬಟನ್ ಇದೆ, ಕ್ಲೈಮನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಎಂಟನೇದು. ಒಂಬತ್ತನೇದು ಆಸ್ಕ್ ಅಂತ ಇದೆ, ಆಸ್ಕನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಹತ್ತನೇದು ಬಂದ್ಬಿಟ್ಟು ಡಿಯರ್ ಫ್ರೆಂಡ್ಸ್ ಸಾರಿ ಕ್ಲೈಮು ಎಂಟನೇದು. ಇಲ್ಲಿ ನನ್ನ ಮಿಸ್ಟೇಕ್ ಆಗಿದೆ ನೋಡಿ ಫ್ರೆಂಡ್ಸ್, ಅದಕ್ಕೋಸ್ಕರ ನೀವು ಕೂಡ ಮಿಸ್ ಮಾಡ್ಕೋಬೇಡಿ. 7ನೇ ನಂಬರ್ ನಾನು ಮಿಸ್ ಹಾಕಿದೆ, ಚೂಸ್ ಇದೆ, ಚೂಸ್ ಹಾಕಬೇಕು. ಚೂಸ್ ಆದಮೇಲೆ ಕ್ಲೈಮು. 8ನೇ ವರ್ಡು ಬಂದು ಕ್ಲೈಮ್ ಇದೆ. 9ನೇ ವರ್ಡು ಬಂದ್ಬಿಟ್ಟು ಆಸ್ಕ್ ಇದೆ. 10ನೇ ವರ್ಡ್ ಬಂದ್ಬಿಟ್ಟು ಯಾರ್ಡ್ ಇದೆ. 11ನೇ ವರ್ಡು ಬಂದು ಏರ್ ಇದೆ. 12ನೇದು ಬಂದು ಆಪ್ಷನ್ ಇದೆ ಡಿಯರ್ ಫ್ರೆಂಡ್ಸ್. ಇದನ್ನು ನೀವು ಹಾಕಿದ ತಕ್ಷಣ ನಿಮಗೆ ವೆರಿಫೈ ಅಂತ ಕೇಳುತ್ತೆ, ವೆರಿಫೈನ ಕ್ಲಿಕ್ ಮಾಡಿ ಡಿಯರ್ ಫ್ರೆಂಡ್ಸ್. ಅಲೋ ಕೊಡಿ. ಈ ಥರ ನೋಡಿ ಫ್ರೆಂಡ್ಸ್ ನಿಮ್ಮದು ವ್ಯಾಲೆಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ವ್ಯಾಲೆಟ್ ಮೇಲೆ ಇದೆ ನೋಡಿ, ವ್ಯಾಲೆಟ್ 001 ಅಂತ ಇದೆ. ಇದು ನಿಮ್ಮ ವ್ಯಾಲೆಟ್ನ ಫಸ್ಟ್ನೇ ವ್ಯಾಲೆಟ್ ಆಗಿರ್ತದೆ. ಈ ವ್ಯಾಲೆಟ್ ಒಳಗೆ ನಿಮಗೆ ಕಾಯಿನ್ಸ್ ಅಂತ ನೋಡಿ ಇಲ್ಲಿ ಆಪ್ಷನ್ ಇದೆ. ನೀವು ಆ ಕಾಯಿನ್ಸ್ ಒಳಗೆ ನೀವು ಇಲ್ಲಿ ಇರಬೇಕು. ಇಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಇದೆ 0. ಓಕೆನಾ? ಅಂದರೆ ನಾವು ಐ ಡಿ ಮಾಡಬೇಕಂದ್ರೆ ಇಲ್ಲಿ ನಾವು USDT ಹಾಕಬೇಕಾಗುತ್ತೆ. ನಮ್ಮ ಹತ್ರ INR ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾನ ಫಾರ್ ಎಕ್ಸಾಂಪಲು ನಿಮಗೆ ಈ ಅವಕಾಶ ಕೊಟ್ಟಂಥ ವ್ಯಕ್ತಿ ಅವ್ರ ಹತ್ರ USDT ಅಂದರೆ ಕಾಯಿನ್ಸ್ ಇರುತ್ತೆ. ಅಂದರೆ ನಮ್ಮ ಬಿನಾನ್ಸಿಂದ ಬೈ ಮಾಡಿರ್ತಾರೆ, ಆ ಕಾಯಿನ್ಸನ್ನು ನೀವು ಹಾಕೋಬೇಕು. ಜಸ್ಟ್ ನೀವು ಅವರಿಗೆ 350 ರೂಪಾಯಿ ನೀವು ಪೇ ಮಾಡಿದ್ರೆ ಅವ್ರು ನಿಮಗೆ ಕಾಯಿನ್ಸ್ನ ಕೊಡ್ತಾರೆ, ಅಂದರೆ USDTನ ಕೊಡ್ತಾರೆ. ಕೊಟ್ಟಿದ ತಕ್ಷಣ ನೀವು ಲಾಗಿನ ಪ್ರೊಸೆಸ್ ಮಾಡ್ಬೋದು. ಮಾಡೋದಕ್ಕೆ ಮುಂಚೆ ಡಿಯರ್ ಫ್ರೆಂಡ್ಸ್ ನೀವು ಮಾಡಬೇಕಾದ್ರೆ ಅಂದರೆ ಇಲ್ಲಿವರೆಗೂ ಜಸ್ಟ್ ವ್ಯಾಲೆಟ್ನ ಕ್ರಿಯೇಟ್ ಮಾಡಿದ್ದೀರಾ. ವ್ಯಾಲೆಟ್ ಕ್ರಿಯೇಟ್ ಆದಮೇಲೆ ನಾವು ಹಣ ಹೆಂಗೆ ಹಾಕಬೇಕು, ಇದಕ್ಕೆ ಹಣ ಯಾವ ಥರ ಹಾಕಬೇಕು ಅನ್ನೋದು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಣ ನೀವು ಯಾವ ಥರ ಹಾಕಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಎಲ್ಲ ಕಾಯಿನ್ಸ್ ಇದೆ. BNB, ಬ್ರಾಕೆಟ್, OP BNB, BP20 ಇದೆ, ಬಿಟ್ಕಾಯಿನ್ ಇದೆ, ಎಥೀರಿಯಮ್ ಇದೆ. ಇಲ್ಲಿ ನಾವೇನು ಮಾಡಬೇಕು ಅಂದರೆ ಒಂದು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಮ್ಮ OP BNB ಬ್ಲಾಕ್ ಚೈನು. OP BNB ನಮ್ಮದು ಬ್ಲಾಕ್ ಚೈನ್ ಮುಖಾಂತರ ರನ್ ಆಗೋದ್ರಿಂದ ನಾವು OP BNBನ ತಗೋಬೇಕು. ಡಿಯರ್ ಫ್ರೆಂಡ್ಸ್, ಇಲ್ಲಿ ಸೆಕ್ಯೂರ್ ಕ್ವೀಸ್ ಅಂತ ಇದೆ. ಆ ಕಾರ್ನರಲ್ಲಿ ಅಂದರೆ ರೈಟ್ ಸೈಡಲ್ಲಿ ಕಾರ್ನರಲ್ಲಿ ಒಂದು ಇಂಟು ಮಾರ್ಕ್ ಇದೆ ನೋಡಿ ಡಿಯರ್ ಫ್ರೆಂಡ್ಸ್. ಅದರ ಸೆಕ್ಯೂರಿಟಿ ಕ್ವೀಸ್ ರಿಮೂವ್ ಆಗಬೇಕು ಅಂದರೆ ನಿಮಗೆ ಕಾರ್ನಲ್ಲಿ ಒಂದು ಇಂಟು ಮಾರ್ಕ್ ಇದೆ. ಆ ಇಂಟು ಮಾರ್ಕನ್ನು ಯಾರಿಗೂ ಕಾಣೋದಿಲ್ಲ, ಸ್ವಲ್ಪ ಸೂಕ್ಷ್ಮವಾಗಿ ನೋಡಿ. ಒಂದು ಇಂಟು ಮಾರ್ಕ್ ಇದೆ, ಅದನ್ನು ನೀವು ಕ್ಲಿಯರ್ ಮಾಡಿದ್ರೆ ನೋಡಿ ಅದು ಹೋಯ್ತು. ಕೆಳಗಡೆ ಮ್ಯಾನೇಜ್ ಕಾಯಿನ್ ಅಂತ ಬರ್ತಾ ಇದೆ. ನೀವು ಮ್ಯಾನೇಜ್ ಕಾಯಿನ್ನ ಕ್ಲಿಕ್ ಮಾಡಿ ಎಂಟರ್ ದ ಟೋಕನ್ ನೇಮ್, ಆ ಟೋಕನ್ ಎಂಟರ್ ಕಾಂಟ್ಯಾಕ್ಟ್ ಅಡ್ರೆಸ್ ಅಂತ ಮೇಲೆ ಇದೆ ನೋಡಿ ಫ್ರೆಂಡ್ಸ್. ಮ್ಯಾನೇಜ್ ಕಾಯಿನ್ ಕೆಳಗಡೆ ಸರ್ಚ್ ಇದೆಯಲ್ಲ, ಅಲ್ಲಿ ಹೋಗಿ ನೀವು ನಮ್ಮ ಕಾಯಿನ್ಸ್ನ ಆ್ಯಡ್ ಮಾಡಿ. ನಮ್ಮ ಕಾಯಿನ್ ಬಂದು OP BNB ನೀವು ಕ್ಲಿಕ್ ಮಾಡಿದ ತಕ್ಷಣ ಡಿಯರ್ ಫ್ರೆಂಡ್ಸ್ ಇಲ್ಲಿ ಓಪನ್ ಆಗುತ್ತೆ. BNB ಬ್ರಾಕೆಟ್ OP BNB ಅಂತ ಬರುತ್ತೆ. ಆ OP BNBನ ನೀವು ಕ್ಲಿಕ್ ಮಾಡಿ. ಆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ನಿಮಗೆ ಇಲ್ಲಿ ನೋಡಿ ಡಿಯರ್ ಫ್ರೆಂಡ್ಸ್, ಎರಡನೇದ್ರೊಳಗೆ ಬಂತು ನೋಡಿ ಮೇಡಮ್, BNB ಬ್ರಾಕೆಟ್ OP BNB ಅಂತ ಬಂತು. ಇವಾಗ ನಾವೇನು ಮಾಡಬೇಕು ಅಂದರೆ ಇವಾಗ ನಾವು ಜಸ್ಟು ಇದು ವ್ಯಾಲೆಟ್ ಕ್ರಿಯೇಟ್ ಆಗಿದೆ, ID ಕ್ರಿಯೇಟ್ ಆಗಿಲ್ಲ, ವ್ಯಾಲೆಟ್ ಮಾತ್ರ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ವ್ಯಾಲೆಟ್ ಕ್ರಿಯೇಟ್ ಆದಮೇಲೆ